ಬಾಯಾಟ ಮಾಡಿ ಮತ್ತೆ ನೋಡುವ. ಈಗ ಸಂತಾಪ ಸೂಚನೆ ಕಾರ್ಯದರ್ಶಿ ಅವರ ವರದಿ. ಮಾನ್ಯ ರಾಜ್ಯಪಾಲರು ಮಾಡಿದ ಭಾಷಣದ ಪ್ರತಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಸಂತಾಪ ಸೂಚನೆ ಒಂದು ತಮಗೆ ಒಂದು ಮಾಹಿತಿ ಮತ್ತು ಪ್ರಕಟಣೆ. ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಮೇಳ 2025 ಆಯೋಜಿಸಲಾಗಿದೆ. ಸದರಿ ಪುಸ್ತಕ ಮೇಳದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯಡಿ ಪ್ರಸ್ತುತ ಸಾಲಿನ ಅನುದಾನದಲ್ಲಿ ರೂಪಾಯಿ 2 ಲಕ್ಷ ಮಿತಿಯೊಳಗೆ ಪುಸ್ತಕಗಳನ್ನು ಖರೀದಿಸಿ ತಮ್ಮ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒದಗಿಸಲು ಅನುಮೋದನೆ ನೀಡಿ ದಿನಾಂಕ 20/2/2025 ಸರ್ಕಾರಿ ಆದೇಶವನ್ನು ಹೊರಡಿಸಲಾಗಿದೆ. ಆದುದರಿಂದ ಎಲ್ಲ ಮಾನ್ಯ ಶಾಸಕರು ವಿಧಾನಸೌಧದ ಆವರಣದಲ್ಲಿ ಆಯೋಜಿಸಲಾಗಿರುವಂಥ ಪುಸ್ತಕ ಮೇಳಕ್ಕೆ ಭೇಟಿ ಕೊಟ್ಟು ತಮ್ಮ ಕ್ಷೇತ್ರದ ಸರ್ಕಾರಿ ಗ್ರಂಥಾಲಯಗಳಿಗೆ, ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಕಾಲೇಜುಗಳಿಗೆ, ಲೈಬ್ರರಿಗಳಿಗೆ ಅಗತ್ಯ ಇರುವ ಪುಸ್ತಕಗಳ ಹೆಸರು ಮತ್ತು ಪ್ರಕಾಶಕರ ಹೆಸರನ್ನು ಪಟ್ಟಿ ಮಾಡಿ ತಮ್ಮ ಕ್ಷೇತ್ರದ ಜಿಲ್ಲಾಧಿಕಾರಿಗೆ ನೀಡಿದಲ್ಲಿ ಸದರಿ ಪುಸ್ತಕಗಳನ್ನು ಆಯಾಯ ಜಿಲ್ಲಾಧಿಕಾರಿಗಳು ಪ್ರಕಾಶಕರಿಂದ ನೇರವಾಗಿ ಖರೀದಿಸಿ ತಮ್ಮ ಕ್ಷೇತ್ರದ ಗ್ರಂಥಾಲಯಗಳಿಗೆ, ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒದಗಿಸಲು ಕ್ರಮ ಕೈಗೊಳ್ಳಲಿದ್ದಾರೆ. ಆದುದರಿಂದ ಎಲ್ಲ ಮಾನ್ಯ ಸದಸ್ಯಗಳು ತಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳ ಮತ್ತು ಯುವಕರ ಹಿತದೃಷ್ಟಿಯಿಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಾವು ಸರ್ಕಾರಿ ಶಾಲೆ ಕೊಡ್ತೇವಲ್ಲ, ತಮ್ಮ ಆದೇಶ ಪಾಲಿಸ್ತೇವೆ. ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟು ಅವರಿಂದ ಕೊಡಿಸೋದಕ್ಕಿಂತ ನಾವು ಹೋಗಿ ಸರ್ಕಾರಿ ಶಾಲೆಗೆ ಕೊಡ್ತೇವಲ್ಲ. ಅಲ್ಲ, ಈಗ ಈ ತಾವಿವತ್ತು ಎಲ್ಲಿ ಯಾಕಂತ ಹೇಳಿದರೆ ಎಲ್ಲ ಬುಕ್ ಸ್ಟಾಲ್ಸ್ 151 ಬುಕ್ ಸ್ಟಾಲ್ಸ್ ಇದೆ. ಅಲ್ಲಿ ತಾವು ಹೋಗಿ ಸರ್ಕಾರಿ ಕಾಲೇಜುಗಳಿಗೆ, ಯಾಕೆ ಉದಾಹರಣೆಗೆ ನನ್ನ ಒಂದು ಡಿಗ್ರಿ ಕಾಲೇಜ್ ಇದೆ, ಅಲ್ಲಿ ನಾವು ಲೈಬ್ರರಿಗೆ ನಾವು ಸೀಮಿತವಾದ ಪುಸ್ತಕವನ್ನು ಕೊಡ್ತೇವೆ, ಕೂತ್ಕೊಳ್ಳಿ. ಅದು ಅಲ್ಲಿಯ ಗ್ರಾಮೀಣ ವಿದ್ಯಾರ್ಥಿಗಳಿಗೆ IAS ಕಲಿಬೇಕು, KS ಕಲಿಬೇಕು, ಇದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಆ ಪುಸ್ತಕಗಳು ಅಲ್ಲಿ ಇರುವುದಿಲ್ಲ. ಅಲ್ಲಿ ಸಿಕ್ಕದಂಥ ಪುಸ್ತಕಗಳು ಇಲ್ಲಿ ನಿಮಗೆ ತೆಗೆದುಕೊಂಡು ಅವಕಾಶ ಇದೆ. ಅದನ್ನು ಯಾಕೆಂದರೆ ಇಲ್ಲಿ ಬಂದು ನೀವು ಇಲ್ಲಿ ಖರೀದಿಸಿ ಇಲ್ಲಿ ಹೊತ್ತುಕೊಂಡು ಹೋಗಿ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಯಾವ ಪುಸ್ತಕ ನೀವು ಇಡೀ ವಿಸಿಟ್ ಮಾಡಿದಾಗ ನಿಮ್ಗೆ ಯಾವುದಾದ್ರು ಪುಸ್ತಕ ಯಾವುದೂ ಕೂಡ ಇಷ್ಟವಾದಲ್ಲಿ ಅದು ಈ ಕಾಲೇಜಿಗೆ, ಈ ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕಂತ ಹೇಳಿದರೆ ಅದನ್ನು ತಾವು ಇವತ್ತಿಲ್ಲಿ ನೋಟ್ ಮಾಡಿದರೆ. ಹಿಂದಿನ ಸಾರಿನೂ ಕೂಡ ಹೀಗೆ ಮಾಡಿತ್ತು. ನಾವು ಪುಸ್ತಕಗಳನ್ನು ಗುರುತಿಸಿದ್ವಿ, ಅವರಿಗೆ ಹೇಳಿದ್ವಿ ಸ್ಟಾಲ್ನವರಿಗೆ, ನನ್ನ ಇಂತಿಂಥ ಶಾಲೆಗಳಿಗೆ ಕಳಿಸ್ಕೊಡಿ ಇಷ್ಟು ಅಮೌಂಟಿಂದು ಅಂತ. ಹೌದು, ಅದರದ್ದು ಬಿಲ್ಲನ್ನು DC ಕಳಿಸ್ತಾರೆ. ಅದೇ ಸಿಸ್ಟಮ್, ಅದೇ ಅಷ್ಟೇ. ಅಧ್ಯಕ್ಷ, ಈಗ ನೇರವಾಗಿ ಪುಸ್ತಕಗಳು ಇದಕ್ಕೆ ಹೋಗ್ಲಿ. ನಮ್ಮ ಶಾಸಕರ ಸನ್ಮಾನ್ಯ ಅಧ್ಯಕ್ಷರೇ, ಇದು ಒಳ್ಳೆ ಯೋಜನೆ. ಶಾಲಾ ಮಕ್ಕಳಿಗೆ ಲೈಬ್ರರಿಗೆ ಪುಸ್ತಕಗಳು ಸರ್ಕಾರದ ವತಿಯಿಂದ ಹೋಗೋದು ಕಡಿಮೆ, ಮತ್ತು ಯಾರೋ ದಾನಿಗಳು ಕೊಡೋದು, ಬೇರೆ NGOs ಕೊಡೋದು ನಾವು ನೋಡಿದ್ದೀರಿ. ನಾವ್ಯಾರು ಕೊಟ್ಟಿದ್ದಿಲ್ಲ. ಒಳ್ಳೆ ಯೋಜನೆ. ಆದರೆ ಸರ್ಕಾರ ಯಾಕೆ ಕಂಜೂಸ್ತನ ಮಾಡ್ತಾ ಇದೆ? ನಮ್ಗೆ ಕೊಟ್ಟಿರೋ 2 ಕೋಟಿ ಅಭಿವೃದ್ಧಿಗೆ ಕೊಟ್ಟಿರೋದು. ಅದನ್ನು ಇವಾಗ ಬಡ್ಜೆಟ್ ಅನೌನ್ಸ್ ಮಾಡೋವಾಗ ನಮ್ಗೆ ಅಭಿಮಾನ ಇದೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ, ಪುಸ್ತಕದ ಬಗ್ಗೆ ಅಭಿಮಾನ ಇದೆ. ಅಭಿಮಾನ ಇದ್ದರೆ ಈ ಸರ್ಕಾರಕ್ಕೆ, ಮತ್ತು ಸರ್ಕಾರ ಏನು ಪಾಪರ್ ಆಗಿಲ್ಲ ಅಂದರೆ ಎಕ್ಸ್ಟ್ರಾ ಕೊಡ್ಲಿ, ಒಳ್ಳೇದಲ್ವಾ? ಅವಾಗ ಸರ್ಕಾರ ಕಾಳಜಿ ಇದೆ ಅಂತ ಅರ್ಥ ಆಗ್ತೈತೆ. ನನ್ನ ಸರ್ಕಾರಕ್ಕೆ ಕಾಳಜಿ ಇದೆ, ಕನ್ನಡದ ಬಗ್ಗೆ, ಪುಸ್ತಕದ ಬಗ್ಗೆ ಕಾಳಜಿ ಐತೆ. ಇಲ್ಲಾಂದ್ರೆ ಅದರಲ್ಲೇ ನೀವು ಉಜ್ಜಾಕ್ ಹೋದ್ರೆ ಅದ್ರ ಏನು ಕಾಳಜಿ ಅರ್ಥ ಆಗಲ್ಲ. ಈಗಾಗಲೇ ನಾವು ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ, 2 ಕೋಟಿಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳಿಗೆ ದುಡ್ಡು ಕೊಡ್ತಾ ಇದ್ದೀರಿ ನಾವು. ಅದರಲ್ಲೇ ನೀವು ಡಿಸ್ಕೌಂಟ್ ಹೊಡಿತೀರಲ್ಲ. ಈಗ ಬೇಡ, ಸರ್ಕಾರದ ಕಾಳಜಿ ಇದೆ ಅಂತ ಅರ್ಥ ಆಗ್ಲಿ, ಜನಕ್ಕೂ ಅರ್ಥ ಆಗ್ಲಿ, ಸರ್ಕಾರಕ್ಕೂ, ಮುಖ್ಯಮಂತ್ರಿಗೂ ಒಳ್ಳೆ ಹೆಸರು ಬರಲಿ ಅಂತ ಕೊಡ್ತಾ ಇದ್ದೀನಿ. ಬೇಡ ಅಂದ್ರೆ ಬೇಡ. ನಮ್ಮ ಅದರಲ್ಲಿ ಡಿಸ್ಕೌಂಟ್ ಮಾಡಬೇಡಿ, ನಮ್ಮ ಬಡ್ಜೆಟ್ ಅನೌನ್ಸ್ ಮಾಡೋದ್ರಲ್ಲಿ ಕೊಡಿ ಅನ್ನೋದು ನಮ್ಮ ಅರಿವು ಕೇಂದ್ರ ನಡೆಸ್ತೀವಿ, ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ನಡೆಸ್ತೀವಿ. ಚರ್ಚೆ ಬೇಡ.
ಪ್ರಿಯಾಂಕ್, ನಮ್ಮ ಮನವಿ ಎಲ್ಲ ಶಾಸಕರಲ್ಲೂ ವೈಯಕ್ತಿಕವಾಗೂ ಕೂಡ ನಮ್ಮ ಜವಾಬ್ದಾರಿ ಕೂಡ ಇರ್ತದೆ. ಪ್ರಿಯಾಂಕ್ ಅವರೇ, ವೈಯಕ್ತಿಕವಾಗೂ ಕೊಟ್ಟು ನಮ್ಮ ಪ್ರಿಯಾಂಕ್, ಅರಿವು ಕೇಂದ್ರಗಳಿಗೆ ಕೊಟ್ರೆ ಪ್ರಿಯಾಂಕ್ ಸಹಾಯ ಚರ್ಚೆ- ಆಗುತ್ತೆ ಅಂತ ಈಗ ಅಷ್ಟೇ ಪ್ರತಿಪಕ್ಷ ಅಧ್ಯಕ್ಷರೇ. ನಾಯಕರೇ, ಸರ್ಕಾರದಿಂದ ಏನ್ ಕೊಡ್ಬೇಕು ಆಯ್ತು, ಕೊಡೋಣ. ಪ್ರಿಯಾಂಕ್ ಅವರೇ, ನಮ್ದು ಒಂದು ಸಮಾಜದ ಜವಾಬ್ದಾರಿ ಇರ್ತದೆ. ನೀವು ಅದೇ ಸಲಹೆ MLA, ಕೊಟ್ಟಿದ್ದೀರಿ, ನೀವು ಸಲಹೆ ಅದನ್ನ ಕೊಟ್ಟಿದ್ದೀರಿ, ವೈಯಕ್ತಿಕವಾಗೂ ಕೊಟ್ರೆ ನಮ್ಮ ಅರಿವು ಕೇಂದ್ರಗಳಿಗೆ ಇನ್ನ ಪ್ರಿಯಾಂಕ್ ಹೆಚ್ಚು ಅವರೇ, ಲಾಭ ಆಗುತ್ತೆ ಅಂತ ಅಷ್ಟೇ ನೀವು ಅಧ್ಯಕ್ಷರೇ. ಸಲಹೆ ಕೊಟ್ಟಿದ್ದೀರಿ, ಸರ್ಕಾರ ಹೇಳ್ತದೆ. ಅದು ನಾನು ಕೇಳುವಂಥದ್ದು, ಶಾಸಕರಿಗೆ ಶಾಸಕರಿಂದ ಪುಸ್ತಕದ ಕೊಡಲಿಕ್ಕೆ ಏನಿಷ್ಟು ಬೇಸರ? ಬರೀ ಸರ್ಕಾರ ಮಾತ್ರ ಕಾಳಜಿ ವಹಿಸ್ಬೇಕಾ? ನೀವು ಶಾಸಕರಿಗೆ ಕಾಳಜಿ ವಹಿಸಿ ಹಾಕಿ ಕೊಡಲಿಕ್ಕೆ ಆಗುವುದಿಲ್ಲ. ನೀವು ಕೊಡ್ಬೋದು. ನೀವು ಬರೀ ಒಂದು ಕಾಂಕ್ರೀಟ್ ಲೈಟ್ ಪೈಪ್ ಹಾಕುವ ಬದಲು 2 ಲಕ್ಷ ರೂಪಾಯಿ ನಿಮ್ಮ ಶಾಸಕರಿಂದ ಕೊಟ್ಟರೆ ನಿಮ್ಗೇನು ಲಾಸ್ ಆಗ್ತದೆ? ಅದೆಷ್ಟು ಬೇಸರ ನಮ್ಗೇನ್ ಯಾಕೆ? ಬೇಜಾರಿಲ್ಲ, ಆಯ್ತು. ನಮ್ ಬೇಜಾರಿಲ್ಲ. ನಾವು ನಮ್ಮ ಅಭಿವೃದ್ಧಿ ಹಣ ಇರ್ತದಲ್ಲ, ಕಾರ್ಪೊರೇಷನ್ ಕೊಡೋ ಇದೊಂದು ಅಭಿವೃದ್ಧಿ ಅಲ್ಲ, ಪುಸ್ತಕ 5 ಕೊಡೋದು. ಕೋಟಿ ದುಡ್ಡು ಕೊಟ್ಟಿದ್ದೀನಿ ನಾನು. 5 ಸಂತೋಷ. ಕೋಟಿ ನಾನು ರೋಡ್ ಮಾಡೋ ಕೇಳುವಂಥದ್ದು. ದುಡ್ಡನ್ನ ನಾನು ಶಾಲೆ ಕಟ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ. ಅದರದಲ್ಲ ಪ್ರಶ್ನೆ. ಇಲ್ಲಿ ಶಾಸಕರ ನಿಧಿ ಅಂತ ಮೊದಲೇ ನೀವು Okay. ಡೈರೆಕ್ಷನ್ ಕೊಟ್ಬಿಟ್ಟಿದ್ದೀರಾ. ಒಂದೇ ನಿಮಿಷ ಅಲ್ಲಲ್ಲ, ಶಾಸಕರ ನಿಧಿ ಅನ್ನೋದಕ್ಕೆ ಒಂದು ಗೈಡ್ಲೈನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀರಾ, ನೀವೇ ಆದೇಶನೂ ಮಾಡ್ಬಿಟ್ಟಿದ್ದೀರಾ. ಅದನ್ನ ಪರಿವರ್ತನೆ ಯಾಕೆ ಮಾಡ್ತೀರಾ? ಅದ್ರ ಪಾಡಿಗೆ ಅದಿರ್ಲಿ, ಕೊಡಿ ಎಕ್ಸ್ಟ್ರಾ. ಹೆಂಗು ಬಜೆಟ್ ಅನೌನ್ಸ್ ಮಾಡ್ತಾ ಇದಾರೆ, ಕೊಡಿ. ಅಲ್ಲ, ನಾನು ಎಲ್ಲ Suggestion ಅಷ್ಟೇ, ಅಲ್ಲ, ನಾವೇನ್ ಕಂಜೂಸ್ correct, ಮಾಡಲ್ಲ. correct. ನೀವು 2 ಲಕ್ಷ ಹೇಳಿದಿರ, 4 ಲಕ್ಷ ಮಾಡಿ. 2 ಲಕ್ಷ ನಾನೀಗ ಬೇಡ, 4 ಲಕ್ಷ ಮಾಡಿ. ಎಲ್ಲ ನಮ್ಮ ಶಾಸಕರಿಗೆ ಅಭಿಪ್ರಾಯ ಹೇಳುದು ಇಷ್ಟೇ, ದಿಸ್ ಇಸ್ ಆಲ್ಸೋ ಇದೊಂದು ಪಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳಿ ನಿಮ್ಮ ಶಾಸಕರಿಂದ ತೆಗೆದು ಕೊಡಿ ಅಂತ ಹೇಳಲಿಕ್ಕೆ ಬಯಸಿ. ಈಗ ಅಧ್ಯಕ್ಷರೇ, ಸಂತಾಪ ಸೂಚನೆ ನೀವು ತಮ್ಮ ವಿನಂತಿ ಮಾಡಿದ್ದೀರಿ, ಸಂತಾಪ ಸೂಚನೆ ತೆಗೆದುಕೊಳ್ಬೇಕಾದ್ರೆ ಸಂತಾಪ ಸೂಚನೆ